ಇನ್ನು ಸ್ಯಾಂಡಲ್ವುಡ್ ಇಂದ ಬ್ಯಾನ್ ಆಗ್ತಾರಾ ಸೋನು ನಿಗಮ್ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸೋನು ನಿಗಮ್ ಭವಿಷ್ಯ ನಿರ್ಧಾರವಾಗುತ್ತೆ. ಕನ್ನಡಿಗರನ್ನ ಕೆಣಕಿರುವಂತಹ ಸೋನು ನಿಗಮ್ ಸ್ಯಾಂಡಲ್ವುಡ್ ಇಂದ ಬ್ಯಾನ್ ಆಗ್ತಾರಾ? ಫಿಲ್ಮ್ ಚೇಂಬರ್ ಮಂಡಳಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಫಿಲಂ ಚೇಂಬರ್ಗೆ ಕನ್ನಡ ಪರ ಸಂಘಟನೆಗಳು ಮನವಿಯನ್ನ ಮಾಡಿದೆ, ಒತ್ತಾಯವನ್ನ ಮಾಡಿದೆ. ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಚಿತ್ರರಂಗದ ಗಣ್ಯರೂ ಸೇರಿದಂತೆ ನಟ ನಟಿಯರು ಭಾಗಿಯಾಗುವ ಸಾಧ್ಯತೆ ಇದೆ. ಸೋನು ನಿಗಮ್ ಹೇಳಿಕೆಗೆ ಚಿತ್ರರಂಗದಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಕಾರ್ಯಕ್ರಮ ಒಂದರಲ್ಲಿ ಸೋನು ನಿಗಮ್ ಕೊಟ್ಟಂತ ಒಂದು ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೂ ಕನ್ನಡಿಗರ ಕೆಂಗಣ್ಣಿಗೂ ಕೂಡ ಕಾರಣವಾಗ್ತಾ ಇದೆ. ಕನ್ನಡ ಕನ್ನಡ ಅಂತ ಕೂಗಿದ್ದಕ್ಕೆ ಇದೇ ಕಾರಣಕ್ಕಾಗಿ ಪಹಲ್ಗಾಮ್ ದಾಳಿ ನಡೆಯಿತು ಅಂತ ಹೇಳಿದ್ರು. ಅದ್ಯಾವ ಇಂಟೆನ್ಷನಲ್ಲಿ ಹೇಳಿದ್ರು, ಅದ್ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಬಟ್ ಅವರ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡಿಗರು ಸಿಡಿದಿದ್ದಾರೆ. ಇದ್ರ ಜೊತೆಗೆ ಸಮರ್ಥನೆ ಮಾಡಿಕೊಂಡ್ರು. ಅದಾದ ಬಳಿಕ ಮತ್ತೊಂದು ವಿಡಿಯೋವನ್ನು ಮಾಡಿದ್ರು ಅವರು, ಕ್ಷಮೆಯನ್ನು ಕೇಳುವ ರೀತಿಯಲ್ಲಿ. ಬಟ್ ಕ್ಷಮೆ ಕೇಳಿಲ್ಲ, ಅದು ಸಮರ್ಥನೆ. ಅವರು ಸಮರ್ಥಿಸ್ಕೊಂಡ್ರು, ಇಲ್ಲ ನಾನು ಮಾಡಿದ್ದೇ ಸರಿ, ಅಂದರೆ ಕನ್ನಡಿಗರು ಗೂಂಡಗಳ ರೀತಿಯಲ್ಲಿ ವರ್ತಿಸಿದ್ರು ಅನ್ನುವ ರೀತಿಯಲ್ಲಿ ಅವರು ಸಮರ್ಥನೆ ಮಾಡ್ಕೋತಾ ಇದ್ರು. ಹೀಗಾಗಿ ಇಡೀ ಕನ್ನಡಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ ಆಗಬೇಕು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರಲ್ಲಿ ಒಂದು ಸಭೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಕೂಡ ಆರಂಭವಾಗುತ್ತೆ. ಸಭೆಯಲ್ಲಿ ಹಿರಿಯ ನಾಯಕರು ಜೊತೆಗೆ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗಣ್ಯರು ಕೂಡ ಭಾಗಿಯಾಗ್ತಾರೆ. ಕಾದು ನೋಡಬೇಕಾಗುತ್ತೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಈಗಾಗಲೇ ಸಭೆ ಕೂಡ ನಡೀತಾ ಇರುವಂಥದ್ದು, ಬಟ್ ನಡೆಯುತ್ತೆ. ಆ ಸಭೆಯಲ್ಲಿ ಕನ್ನಡ ಇಂಡಸ್ಟ್ರಿಗೆ ಅಂದರೆ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಗಣ್ಯರು ಕೂಡ ಭಾಗಿಯಾಗ್ತಾರೆ. ಹಿರಿಯರು ಅಂತ ಇದ್ದಾರೆ, ಅವರು ಭಾಗಿಯಾಗ್ತಾರೆ. ಬಟ್ ಕನ್ನಡ ಸಂಘಟನೆಗಳು ಕೇಳ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ. ಇವ್ರಿಗೆ ಕನ್ನಡಿಗರ ಅಭಿಮಾನ ಬೇಕು, ಇವರ ಹಾಡುಗಳು ಹಿಟ್ಟಾಗಬೇಕು ಅಂತ ಹೇಳಿದ್ರೆ ಕನ್ನಡ ಬೇಕು, ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಕನ್ನಡ ಬೇಕು, ಹಣಕ್ಕಾಗಿ ಕನ್ನಡ ಬೇಕು. ಆದರೆ ಕನ್ನಡ ಅಂತ ಹೇಳಿದ್ರೆ ಇರಿಟೇಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಜೊತೆಗೆ ಪಹಲ್ಗಾಮ್ ದಾಳಿಗೂ ಕರ್ನಾಟಕಕ್ಕೂ ಕನ್ನಡಿಗರಿಗೆ ಎತ್ತ ಸಂಬಂಧ? ಏನು ಸಂಬಂಧ? ಮತ್ತೊಂದು ಕಡೆ ಸೋನು ನಿಗಮ್ ಒಬ್ಬ ಹುಚ್ಚ. ಫ್ರೀಡಂ ಪಾರ್ಕ್ನಲ್ಲಿ ಗಾಯಕನ ವಿರುದ್ಧ ಪ್ರತಿಭಟನೆ ಆರಂಭವಾಗಿದೆ. ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈ ಕೂಡಲೇ ಸೋನು ನಿಗಮ್ ಬಂಧಿಸುವಂತೆ ಕರವೇ ಒತ್ತಾಯವನ್ನ ಮಾಡ್ತಾ ಇದೆ. ಸೋನು ನಿಗಮ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕನ್ನಡ ಹಾಡು ಎಂದಿದ್ದಕ್ಕೆ ಹಾಡಲ್ಲ ಎನ್ನಬಹುದಿತ್ತು. ಹೌದು, ಪಹಲ್ಗಾಮ್ ದಾಳಿಗೆ ಕನ್ನಡ ಹೋಲಿಸಿದ್ದು ಸರಿಯಲ್ಲ. ಕರವೇ ರಾಜ್ಯಾಧ್ಯಕ್ಷರು ನಾರಾಯಣಗೌಡರ ಹೇಳಿಕೆ ಇದು. ನಿರ್ದೇಶಕರು ಈ ರೀತಿಯಾಗಿ ವರ್ತಿಸೋರನ್ನ ಬ್ಯಾನ್ ಮಾಡಬೇಕು, ಇದು ಇಂಪಾರ್ಟೆಂಟ್. ನೋಡಿ, ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಗಣ್ಯರು ಭಾಗಿಯಾಗಿದ್ದಾರೆ, ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಿದ್ದಾರೆ. ಇಲ್ಲಿ ಕನ್ನಡಿಗರ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿದೆ. ಕನ್ನಡ ಅಂತ ಹೇಳಿದ್ರೆ ಇಲ್ಲಪ್ಪ ಆಗಲ್ಲ, ನೆಕ್ಸ್ಟ್ ಹಾಡ್ತೀನಿ ಅಂತ ಹೇಳ್ಬೋದಿತ್ತು. ಅದಕ್ಕೆ ಬಿಟ್ಟು ಪಹಲ್ಗಾಮ್ ದಾಳಿ ಆಗಿದ್ದು ಇದೇ ಕಾರಣಕ್ಕೆ ಅಂದರೆ ಏನರ್ಥ? ಪಹಲ್ಗಾಮ್ನಲ್ಲಿ ಯಾರು ಆ ರೀತಿಯ ಕುಕೃತ್ಯವನ್ನು ಎಸಗಿದ್ರಲ್ವಾ, ಅವರು ನಪುಂಸಕರು. ಆದರೆ ಕನ್ನಡಿಗರು ಧೈರ್ಯಶಾಲಿಗಳು. ಪಹಲ್ಗಾಮ್ನಲ್ಲಿ ಉಗ್ರರು ಮಾಡಿದ್ದು ಹೇಯ ಕೃತ್ಯ, ಶಾಂತಿಯನ್ನ ಕದಡುವ ಕೃತ್ಯ. ಬಟ್ ಕನ್ನಡಿಗರು ಶಾಂತಿ ಪ್ರಿಯರು. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಪಹಲ್ಗಾಮ್ನಲ್ಲಿ ನಡೆದಿದ್ದೇನು? ಧರ್ಮದ ಕಾರಣಕ್ಕಾಗಿ, ಧರ್ಮದ ಅಮಲಿನಲ್ಲಿ ಧರ್ಮಾಂಧತೆಯನ್ನ ತಲೆಯಲ್ಲಿ ಇಟ್ಕೊಂಡಂತ ನಪುಂಸಕರು ಎಸಗಿದ್ದು.
ಆದರೆ ಕನ್ನಡಿಗರು ಅಂತ ಹೇಳಿದ್ರೆ ಕನ್ನಡಿಗರಿಗೆ ಒಂದು ಇತಿಹಾಸವಿದೆ, ಕರ್ನಾಟಕಕ್ಕೆ ಒಂದು ಇತಿಹಾಸವಿದೆ. ಕನ್ನಡಿಗರ ಶೌರ್ಯ ಸಾಮರ್ಥ್ಯ, ನಾವು ಸಂಸ್ಕೃತಿಗೆ ಕಲೆಗೆ ಕೊಡುವಂತಹ ಬೆಲೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ, ಅದನ್ನು ನೀವು ಪಹಲ್ಗಾಮ್ಗೆ ಹೋಲಿಕೆ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ? ಇದು 100ಕ್ಕೆ 101% ಖಂಡನೆ ಮಾಡಲೇಬೇಕಾಗಿದೆ. ಸೋನು ನಿಗಮ್ಗೆ ತಕ್ಕ ಪಾಠವನ್ನು ಕಲಿಸಲೇಬೇಕಾಗಿದೆ. ಇದನ್ನು ಕೇವಲ ಕನ್ನಡ ಪರ ಹೋರಾಟಗಾರರು ಮಾತ್ರ ಅಲ್ಲ, ಇಡೀ ಕನ್ನಡಿಗರು ಖಂಡಿಸಬೇಕಾಗಿದೆ. ಕನ್ನಡಕ್ಕೆ ಪಹಲ್ಗಾಮ್ ಲಿಂಕ್ ಕೊಟ್ಟಿದ್ದಕ್ಕೆ ನೋಟಿಸ್ ಜಾರಿಯಾಗಿದೆ. ಗಾಯಕ ಸೋನು ನಿಗಮ್ಗೆ ನೋಟಿಸ್ ಜಾರಿ. ಖ್ಯಾತಿಯನ್ನ ಪಡೆದುಕೊಂಡಿರಬಹುದು, ಆದರೆ ವ್ಯಕ್ತಿತ್ವ ಬಂದಂತಹ ಸಂದರ್ಭದಲ್ಲಿ ಮಾಡಿದ್ದೆಷ್ಟು ಸರಿ? ಸೋನು ನಿಗಮ್ಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆವಲಹಳ್ಳಿಯ ಪೊಲೀಸರು. ಬೆಂಗಳೂರು ಪೂರ್ವ ಆವಲಹಳ್ಳಿಯ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ರಿಜಿಸ್ಟರ್ ಪೋಸ್ಟ್ ಮೂಲಕ ನೋಟಿಸ್ ಅನ್ನ ಕಳಿಸಿದ್ದಾರೆ. ಇದರ ಜೊತೆಗೆ ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದಂತಹ ಸೋನು ನಿಗಮ್ ಈಸ್ಟ್ ಪಾಯಿಂಟ್ ಖಾಸಗಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಅವಹೇಳನ ಮಾಡಿದ್ರು. ಸೋನು ನಿಗಮ್ ವಿರುದ್ಧ ದೂರನ್ನ ಕೊಟ್ಟಿತ್ತು ಕರವೇ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗಾಗಲೇ ಸೋನು ನಿಗಮ್ ಯಾಕೆ ಪಹಲ್ಗಾಮ್ಗೆ ಕನ್ನಡಿಗರನ್ನ ಹೋಲಿಕೆ ಮಾಡಿದ್ರು ಅನ್ನೋದು ಯಕ್ಷ ಪ್ರಶ್ನೆ. ಇದರ ನಡುವೆ ಪೊಲೀಸರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ನೋಟಿಸ್ ಅನ್ನು ಕೂಡ ಪೊಲೀಸರು ಜಾರಿ ಮಾಡಿರುವಂತದ್ದು. ಈಗ ನೋಟಿಸ್ಗೆ ಯಾವ ರೀತಿಯಾದಂತ ಉತ್ತರವನ್ನ ಸೋನು ನಿಗಮ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಒಂದು, ಇಲ್ಲಿ ಅವರು ನೋಟಿಸ್ ಅನ್ನ ಸರ್ವ್ ಮಾಡಿದೆ ಅದಲ್ಲಿ ಅವರು ಬರ್ಲೇಬೇಕಾಗತ್ತೆ ವಿಚಾರಣೆಗೆ. ಇಲ್ಲ ಇನ್ ಕೇಸ್ ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅನ್ನೋದಾದ್ರೆ ಅವರು ಕೂಡ ಕಂಪ್ಲೀಟ್ ಆಗಿ ಅವರ ವಕೀಲರ ಕಡೆಯಿಂದ ಕೋರ್ಟ್ ಮೊರೆ ಕೂಡ ಹೋಗ್ಬೋದು. ಏನೋ ಆ FIR ಸ್ಕ್ವಾಶ್ ಹಾಕೋಬಹುದು ಅಥವಾ FIR ಸ್ಟೇ ಕೂಡ ತರಬಹುದು. ಮತ್ತೆ ತನಿಖೆಗೆ ಕೂಡ ಸ್ಟೇ ತರುವಂತ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಕಾನೂನಲ್ಲಿ ಅವಕಾಶ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಸೋನು ನಿಗಮ್ ಯಾವ ರೀತಿಯಾದಂತ ಕ್ರಮಕ್ಕೆ ಅಥವಾ ಯಾವ ದಾರಿಗೆ ಹೋಗ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ ಆಗಿರುವಂತದ್ದು. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಇನ್ನು ಸೋನು ನಿಗಮ್ ಅವ್ರಿಗೆ ಈಗಾಗಲೇ ನೋಟಿಸ್ ತಲುಪಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ವಾಟ್ಸಪ್ ಮತ್ತು ಪೋಸ್ಟ್ ಮುಖಾಂತರ ಈಗಾಗಲೇ ಏನು ನೋಟಿಸ್ ಕಳಿಸಿರುವಂತದ್ದು ಪೊಲೀಸರು, ಆವಲಹಳ್ಳಿ ಪೊಲೀಸರು. ಇನ್ನೇನು ವಿಚಾರಣೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಅಷ್ಟಾದ ಏನು ಮಾಹಿತಿ ಇಲ್ಲ. ಆದ್ರೆ ಈಗ ಒಂದು ನೋಟಿಸ್ ಅನ್ನ ಪೊಲೀಸರು ಸರ್ವ್ ಮಾಡ್ತಾರೆ, 2-3 ನೋಟಿಸ್ ಅನ್ನ ಕಂಪ್ಯೂಟರ್ ಸರ್ವ್ ಮಾಡ್ತಾರೆ. ಆ ನಂತರ ಅವರೇ ಕರ್ಕೊಂಡ್ ಬರುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ಸೋನು ನಿಗಮ್ ಬಿಟ್ಕೋತಾರ ಅಥವಾ ಅವರೇ ಬಂದು ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಸದ್ಯದ ಮಟ್ಟಿಗೆ ಅಥವಾ ಇನ್ನು ಸೋನು ನಿಗಮ್ ಅವರು ಇನ್ನು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ವಿಚಾರ ಕೂಡ ಗೊತ್ತಾಗ್ತಿರುವಂತದ್ದು. ಕೋರ್ಟ್ ಮೊರೆ ಹೋಗಿ ಅಥವಾ ಬೇಲೇನಾದ್ರು ಪಡಿತಾರ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿ ಹೊರಬರ್ಬೇಕಾಗಿದೆ. ಮಹೇಶ್, ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಸೋನು ನಿಗಮ್ ಹೇಳಿಕೆ ಕನ್ನಡಿಗರನ್ನ ಕೆರಳಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗ ಕನ್ನಡಿಗರು ಸೋನು ನಿಗಮನ್ನು ಬಾರಿಸಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದನ್ನು ಹೊರತುಪಡಿಸಿ ಈ ರೀತಿಯಾಗಿ ಮತ್ತೊಬ್ಬ ಕಲಾವಿದ, ಮತ್ತೊಬ್ಬ ವ್ಯಕ್ತಿ ಮಾಡಬಾರ್ದು, ಕನ್ನಡಿಗರನ್ನ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಬಾರ್ದು, ಕನ್ನಡಕ್ಕೆ ಅಪಮಾನ ಮಾಡಬಾರ್ದು. ಆ ರೀತಿಯ ಪಾಠವನ್ನು ಇವತ್ತು ಕಲಿಸಬೇಕಾಗಿದೆ.